ಅಣ್ಣ ಮೊದಲನೇ ಕಿತ ಮಚ್ಚಿಡ್ದೀವ್ನೆ. ಅಪ್ಪಿ ತಪ್ಪಿ ಕೈ ಕಾಲು ಹೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡೋಣ. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಸುದೀಪ್ ಎಂಟ್ರಿ ಸಹ ತುಂಬ ನೋಡೋ ಇಡೀ ಪ್ರೇಕ್ಷಕರನ್ನ ಒಂದು ಹುಚ್ಚೆದ್ದು ಕುಣಿಯಂತ ಮಾಡಿದ್ವಿ ಥಿಯೇಟ್ರಲ್ಲಿ. ಸೊ ಅದಕ್ಕೆ ನಾವು ಪ್ರೇಕ್ಷಕರ ಮಧ್ಯೆ ಕುಳಿತು ನೋಡೋಣ ಅಂತ ಬಂದ್ವಿ. ಧ್ರುವ ಸರ್ಜಾ ಅವರು ಬಹಳ ಅದ್ಭುತ ಮಾಡಿದ್ದಾರೆ. ಆಮೇಲೆ ಪ್ರೇಮ್ ಅವ್ರ ಡೈರೆಕ್ಷನು ಮತ್ತು ಮೇಕಿಂಗ್ ಸಿನಿಮಾ ತುಂಬ ಅದ್ಭುತವಾಗಿ ಎಲ್ಲ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಹಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ತಿರುಗಿ ನೋಡಬೇಕು ಆ ಥರ ಒಂದು ಮೇಕಿಂಗ್ ಮಾಡಿದ್ದಾರೆ ಚಿತ್ರದಲ್ಲಿ. ಧ್ರುವ ಸರ್ಜಾ ಅವರು ಅಷ್ಟೇ ತುಂಬ ಲವ್ಲಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಟ್ಸ್ ಎ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಮೂವಿ. ಮಾಸ್ಗಂತೂ ಜನರಿಗೆ, ಹುಡುಗರಿಗೆ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಫಿಲಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೂಪರ್ ಚೆನ್ನಾಗಿ ಮೋಸ ಮಾಡಿಬಿಟ್ರು ಸುದೀಪ್ ಅವ್ರದ್ದು. ಸ್ವಲ್ಪನೇ ತೋರಿಸಿರೋದು. ಬೆಂಕಿ ಇದೆ. ಮಸ್ತ್ ಸೂಪರ್ ಚೆನ್ನಾಗಿದೆ. ಸೂಪರ್ ಆಗೈತೆ ಮೂವಿ. ಡೈರೆಕ್ಷನ್ ಚೆನ್ನಾಗೈತೆ. ಸುದೀಪ್ ಅಂತೂ ಲಾಸ್ಟ್ ಎಂಟ್ರಿ ಅಂತೂ ಅಲ್ಟಿ ಇಷ್ಟ ಆಯಿತು. ಅದೇನು ಆ್ಯಕ್ಟಿಂಗ್ ಮಾಡಿದಾರೋ ಏನೋ, ಸುಮಾರು ಕಲಾವಿದರು ಸುದೀಪ್ ಅವ್ರು ಮಾಡಿದ್ದಾರೆ, ರವಿಚಂದ್ರನ್ ಅವ್ರು ಮಾಡಿದ್ದಾರೆ, ರಮೇಶ್ ಅವ್ರು ಮಾಡಿದ್ದಾರೆ. ಇಷ್ಟೊಂದು ಕಲಾವಿದರಂತೆ ಗೊತ್ತಿರಲಿಲ್ಲ. ನಾನು ಆಕಸ್ಮಿಕ ಬಂದೆ ಧ್ರುವ ಸರ್ಜಾ ಪಿಕ್ಚರ್ ಅಲ್ವಾ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿದೆ. ಎಲ್ಲರೂ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಸೊ ಪಾರ್ಟ್ 2 ಬೇರೆ ಬರ್ತದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಏನು ಮಾತ್ರ ಒಂದೊಂದು ಕ್ಷಣನೂ ರೋಮಾಂಚನ ಇದೆ. ನಿಮ್ಗೆ ಏನು ಜಾಸ್ತಿ ಇಷ್ಟ ಆಗಿದೆ? ಕತೆ ಚೆನ್ನಾಗಿ ಬಂದಿದೆ ಸರ್. ಕತೆ ಅರ್ಥ ಮಾಡ್ಕೊಬೇಕು. ಎಳೆಯಾಗಿ ತೊಗೊಂಡಿದ್ದಾರೆ. ಯಾರ ಮೇಲೂ ಯಾರು ಕೀಲೋ ಅಂತ ತೊಗೊಳ್ದಿರ ಕತೆನ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ವೈಭವೀಕರಿಸಿದ್ದಾರೆ. ಫಿಲಮ್ ಸಕ್ಕತ್ತಾಗಿ ಬಂದಿದೆ. ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ಫೈಟು ಅಷ್ಟೇ, ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಸಾಂಗ್ಸು ಎಲ್ಲ, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ನು ಚೆನ್ನಾಗಿ ಮಾಡಿದ್ದಾರೆ, ತೋರಿಸಿದ್ದಾರೆ ಫಿಲಮ್. ಗರಡಿ ಪೈಲ್ವಾನ್ಗಳನ್ನೆಲ್ಲ ತೋರಿಸಿದ್ದಾರೆ. ಎಲ್ಲ ಗರಡಿ ಪೈಲ್ವಾನ್ಗಳೆಲ್ಲ ಬಂದು ಫಿಲಮ್ ನೋಡಬೇಕು. ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೀನ್ ಅಂದರೆ ಅದೇ ಅವರು ಫೈಟು, ಒಂದು ಅಣ್ಣ ತಮ್ಮದಿರೋದು ಬಾಂಧವ್ಯ ಹೆಂಗೆ ಕ್ಲೈಮ್ಯಾಕ್ಸ್, ಅದು ಅಣ್ಣ ಲಾಸ್ಟಲ್ಲಿ ಎಂಟ್ರಿ ಮಾತಾಡೋದು ಬಿಟ್ಟಿರ್ತಾರೆ, ಅದು ಫ್ಯಾಮಿಲಿನೇ ಮುಗಿಸ್ಬೇಕು ಅಂತ ವಿಲನ್ ಇದ್ದಾಗ ಆ ಸೀನ್ ತುಂಬ ಚೆನ್ನಾಗಿ ಬಂದಿದೆ. ಮೂವಿ ಎಲ್ಲ ನೋಡ್ಬೋದು. ಇವತ್ತಿನ ಇದಕ್ಕೆ ಚೆನ್ನಾಗಿ ಬಂದಿದೆ. ಆ್ಯಕ್ಟಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ ಧ್ರುವ ಸರ್ಜಾ ಅವರು. ಇನ್ನು ಮುಂದಕ್ಕೂ ಇದೇ ಥರ ಫಿಲಮ್ ಮಾಡಲಿ. ನಮ್ಮ ಬಾಸ್ ಡೈಲಾಗು, ನಮ್ಮ ಬಾಸ್ನ ನೆನ್ಸ್ಕೊಳ್ತಾ ಇದ್ರೆ ಗೂಸ್ ಬಂಪ್ಸ್ ಮೇಲೆ ಗೂಸ್ ಬಂಪ್ಸು. ಫಿಲಮ್ ನೋಡ್ತಾ ಇದ್ರೆ ಆ ಫೈಟ್ ಇದೆ ಪ್ರೀ ಕ್ಲೈಮ್ಯಾಕ್ಸಲ್ಲಿ, ಯಾರು ನೆನ್ಸ್ಕೊಳ್ಳೋಕ್ಕೂ ಚಾನ್ಸೇ ಇಲ್ಲ. ಆ ಥರ ಫೈಟ್ ಇದೆ. ಬಾಸ್ತು ಆ್ಯಕ್ಟಿಂಗ್ ಆಗಿರ್ಬೋದು, ತಿಂದಾಕ್ಬಿಟ್ಟಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ಆ ವಿಡಿಯೋಗ್ರಫಿ, ಸಿನಿಮಾಟೋಗ್ರಫಿ ಎಲ್ಲ ಸಖತ್ತಾಗಿದೆ. ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕಾಗಿರೋ ಫಿಲಮ್ಮು. ಕಿಚ್ಚ ಸರ್ದಂತೂ ಅದರಲ್ಲಿ ಬಾಸ್ ಕಾಂಬಿನೇಷನ್ನು ಇದೆ. ಎಲ್ಲರೂ ಮಿಸ್ ಮಾಡ್ದಿರ ನೋಡಬೇಕು. ಬೆಂಕಿ ಅಂದರೆ ಬೆಂಕಿ, ಎಲ್ಲರೂ ನೋಡಬೇಕಾದ ಫಿಲಮ್ಮು. ಬಾಸ್ತು ಆ್ಯಕ್ಟಿಂಗ್ ಇರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲ ಸಕ್ಕತ್ತಾಗಿದೆ. ಜೈ ಆಂಜನೇಯ, ಜೈ ಧ್ರುವ ಬಾಸ್. ಮೂವಿ ಬಗ್ಗೆ ಕೇಳಬೇಕಾ? ಚಿಂದಿ ಸೂಪರ್ ಡೂಪರು. ಆಕ್ಷನ್, ಆಟ್ರಿಕ್ ಆಕ್ಷನ್ ಧ್ರುವಣ ಅಂದರೆ ಕೇಳಬೇಕಾ? ಅದ್ದೂರಿ ಬೌದ್ಧರು, ಭರ್ಜರಿ ಪೊಗರು, ಮಾರ್ಟಿನೆಲ್ಲ ಕೇಳಿ. ಮೂವಿ ಮಾತ್ರ ಸಾಂಗು, ಫೈಟು ಕೇಳಂಗಿಲ್ಲ ಸರ್. ಮಸ್ತಾಗಿದೆ. ಡೈಲಾಗ್ಗಳಾಗ್ಬೋದು, ಫೈಟ್ ಸೀನ್ ಆಗ್ಬೋದು, ಎಮೋಷನ್ ಆಗ್ಬೋದು. ನಮ್ಮ ಧ್ರುವಣ ಫ್ಯಾಮಿಲಿಗೋಸ್ಕರ ರಿಸ್ಕ್ ತಗೋತಾರಲ್ಲ, ಮಸ್ತಾಗಿದೆ ಮಾತ್ರ. ಅದ್ರ ಬಗ್ಗೆ ಮಾತಾಡಬೇಕು. ಹೆಂಗೆ ಅಂದರೆ ಅವರು ಒಂದು ಫ್ಯಾಮಿಲಿಗೋಸ್ಕರ ಅವ್ರು ಪ್ರಾಣ ಕೊಟ್ಟು ಕಾಪಾಡ್ತಾರೆ. ಅಣ್ಣ ಆಗಿರ್ಬಾರ್ದು, ತಂಗೀರಾಗ್ಬೋದು, ಅಕ್ಕ ಆಗ್ಬೋದು, ಸಖತ್ತಾಗಿದೆ. ಫ್ಯಾಮಿಲಿ ಎಮೋಷನ್ ನೋಡ್ಬೋದು. ಮೂವಿ ಅಂತ ಸೂಪರ್ ಮೇಡಮ್. ಚಿಂದಿ ಮೂವಿ ಬಗ್ಗೆ ಮಾತಾಡೋಂಗಿಲ್ಲ, ಫ್ಯಾಮಿಲಿ ಸಮೇತ ನೋಡ್ಬೋದು. ನಮ್ಮ ಧ್ರುವಣ ಲೇಟ್ ಆದರೂ ಲೇಟೆಸ್ಟೇ ಕೊಟ್ಟವ್ರೆ. ಪ್ರೇಮಣ್ಣ ಡೈರೆಕ್ಷನ್ 4 ವರ್ಷ ಕೈದಿದ್ಕು ಮೋಸ ಮಾಡಿಲ್ಲ. ಸಖತ್ತಾಗಿದೆ ಮೂವಿ, ನೋಡ್ಬೋದು. ಎಲ್ಲ ಸೀನು ಸೈಕ್ ಮೇಡಮ್. ಯಾವ ಸೀನ್ ಅಂತ ಹೇಳ್ತೀರಾ? ಫೈಟ್ ಸೀನ್ ಇರ್ಬೋದು, ನಮ್ಮ ಅಣ್ಣ ಲಾಂಗ್ ಹಿಡಿಯೋ ಸೀನ್ ಇರ್ಬೋದು, ಸಾಂಗ್ ಇರ್ಬೋದು, ಲವ್ ಮಾಡೋ ಸೀನ್ ಇರ್ಬೋದು. ಅಣ್ಣನ ಸೀನ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಅವ್ರ ಅಣ್ಣ ಮಾತಾಡ್ಸಿಲ್ಲ ಅನ್ನೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಗೊತ್ತು. ಸಖತ್ತಾಗಿದೆ ಮೂವಿ.